ನೋಡಿ, ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆ ಅಸ್ತ್ರವನ್ನ ಹಿಡಿದಿರುವಂತದ್ದು ಪಾದಚಾರಿ ಒತ್ತುವರಿ ವಿಚಾರವಾಗಿ ನಮ್ಮ ಮೇಲೆ ಸರ್ಕಾರ, ಜಿಬಿ ಅಧಿಕಾರಿಗಳು ನಮ್ಮ ಹೊಟ್ಟೆಯ ಮೇಲೆ, ನಮ್ಮ ಬಟ್ಟೆಯ ಮೇಲೆ, ನಮ್ಮ ಜೀವನದ ಮೇಲೆ ಬರೆಯನ್ನ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಈ ಪ್ರತಿಭಟನೆಯಲ್ಲಿ ಹಲವಾರು ಬೀದಿ ಬದಿ ವ್ಯಾಪಾರಸ್ಥರು ಭಾಗಿಯಾಗಿರುವಂತದ್ದು. ಸುಮಾರು 6 ಜಂಟಿ ಸಂಘಟನೆಗಳಿಂದ ಈ ಒಂದು ಪ್ರತಿಭಟನೆಯ ಅಸ್ತ್ರವನ್ನ ಸರ್ಕಾರಕ್ಕೆ, ಜೊತೆಗೆ ಪ್ರತಿಭಟನೆಯ ವಿಚಾರವನ್ನ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಸುಮಾರು 6 ಜಂಟಿ ಸಂಘಟನೆಗಳು ಒಟ್ಟಿಗೆ ಒಗ್ಗಟ್ಟಿನಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಬೆಂಗಳೂರಿನ ನಾನಾ ಏರಿಯಾದಿಂದ ಬೀದಿ ಬದಿ ವ್ಯಾಪಾರಸ್ಥರು ಬಂದಿದ್ದಾರೆ. ಹೂ ಇರ್ಬೋದು, ಹೋಟೆಲ್ ಮಾಲೀಕರು ಇರ್ಬೋದು, ಅಂಗಡಿ ಮುಂಗಟ್ಟನ್ನ ಹೊಂದಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಹೀಗೆ ಬೀದಿ ಬದಿ ವ್ಯಾಪಾರಸ್ಥರನ್ನ ನೋಡಿಕೊಂಡು ಹೋದಂತ ಸಂದರ್ಭದಲ್ಲಿ ನನಗೆ ಒಂದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಕಣ್ಣಿಗೆ ಬಿದ್ರು, ಅವರನ್ನ ಮಾತನಾಡಿಸಿದೆ. ಆದ್ರೆ ಇಲ್ಲೊಬ್ರು ಅಂಗವಿಕಲ ವಿಶೇಷ ಚೇತನ ಬೀದಿ ಬದಿ ವ್ಯಾಪಾರಸ್ಥರು ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಆ ಭಾಗದಲ್ಲಿ ಪ್ರತಿಭಟನೆ ಆಗ್ತಿದ್ರೆ ಈ ಭಾಗದಲ್ಲಿ ಇವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಮ್ಮ ನಮಸ್ತೆ, ಹೆಸರು? ಶಿಲ್ಪಾ ಮೇಡಮ್, ಈಗ ನಿಮ್ಮ ಬೀದಿ ಬದಿಗಳಲ್ಲಿರುವಂತಹ ಅಂಗಡಿ ಮುಂಗಟ್ಟನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ನೀವು ವ್ಯಾಪಾರ ಮಾಡ್ತಿದ್ರಾ? ಹೌದು ಸರ್. ಏನು ವ್ಯಾಪಾರ ಮಾಡ್ತಿದ್ರಿ? ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದೀವಿ ಸರ್. ಎಲ್ಲಿ ಅಮ್ಮ? ಮಾದೇಪುರ ಸರ್. ಈಗ ತೆರವುಗೊಳಿಸಿದಾರೆ ನಿಮ್ಮ? ಹೌದು ಸರ್. ಎಷ್ಟು ಕಷ್ಟ ಆಗುತ್ತಮ್ಮ ಈ ತರ ಇದ್ದಾಗ? ಸರ್ ದಿನನಿತ್ಯ ನಾವು ನಡೆಯೋದು ಊಟಕ್ಕೆಲ್ಲ ಅದರಿಂದನೇ ತಾನೆ ಸರ್ ಆಗೋದು. ಆಚೆ ಹೋಗಿ ಬಸ್ ಹತ್ತಿ ಇಳಿಯೋಕ್ಕೆಲ್ಲ ಕಷ್ಟ ಆಗುತ್ತೆ, ಓಡಾಡಕ್ಕೂ ಕಷ್ಟ ಆಗುತ್ತೆ. ಏನೋ ಅದನ್ನೇ ನಂಬ್ಕೊಂಡು ಜೀವನ ಕಟ್ಕೊಂಡಿದೀವಿ. ಇವಾಗ ಅದು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್ ನಮಗೆ. ನೀವು ಒಬ್ಬರೇ ಇರೋದಾ? ಹೌದು ಹೌದು. ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಿದ್ದೀರಾ ಸರ್? ಇವಾಗ 2 ವರ್ಷದಿಂದ ಮಾಡ್ತಾ ಇರೋದು ಸರ್. ಹೌದು. ಈಗ ಏನು ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ ತೆರವುಗೊಳಿಸುವಾಗ? ಸರ್ ಯಾವ ನೋಟಿಸು ಏನೂ ಕೊಟ್ಟಿದ್ದಿಲ್ಲ. ಇವಾಗ 1 ವಾರದಿಂದನೇ ಮಾತಾಡಿದ್ದು. ಎಲ್ಲಾರ ಕಡೆ ಎತ್ತಾ ಇದಾರೆ ಅಂತ ನಾವು ನ್ಯೂಸ್ ಅಲ್ಲೆಲ್ಲ ನೋಡಿದ್ವಿ. ಆಮೇಲೆ ಏಕಾಏಕಿ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಅಂಗಡಿ ಕೂಡ ಓಪನ್ ಮಾಡಿದ್ದಿಲ್ಲ, ಅವರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಂದು. ನಿಮಗೇನು ಗೊತ್ತೇ ಇಲ್ಲ? ಗೊತ್ತೇ ಇಲ್ಲ ಸರ್, ಅಲ್ಲಿ ಎತ್ಕೊಂಡು ಹೋಗಿರೋದು ಗೊತ್ತಿಲ್ಲ. ಅದ್ರಲ್ಲೆಲ್ಲ ಸಾಮಾನು ಕೂಡ ಆಗೇ ಇತ್ತು. ಎಷ್ಟು ದಿನ ಆಯ್ತಮ್ಮ ಈ ತರ? ಸರ್ ಇವಾಗ 2 ದಿನ ಆಗಿದೆ ಎತ್ಕೊಂಡು ಹೋಗಿ. ಈಗ ಏನ್ ಮಾಡ್ತಿದ್ದೀರಾ? ಉದ್ಯೋಗ ಅಥವಾ ಈಗ ವ್ಯಾಪಾರ ಆಯ್ತು? ಏನೂ ಇಲ್ಲ ಸರ್, ಮನೆಯಲ್ಲೇ ಇದೀವಿ. ದಯವಿಟ್ಟು ಸರ್ಕಾರ ಇದೊಂದು ನಮ್ಗೆ ಹೆಲ್ಪ್ ಮಾಡ್ಕೊಡ್ಬೇಕು ಸರ್. ಇದಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್? ಏನ್ ಮಾಡ್ಬೇಕು? ಊಟಕ್ಕೂ ಏನ್ ಮಾಡ್ಬೇಕು ಹೇಳಿ ಸರ್? ಆ ಗೃಹಲಕ್ಷ್ಮಿ ಅಂತಾರೆ, ಅದು ಬೇಡ ಸರ್, ನಮ್ಗೆ ಖಂಡಿತ ಬೇಡ. ಅದರಿಂದ ನಮ್ಗೇನು ಬರೋದು ಇಲ್ಲ. ದಯವಿಟ್ಟು ನಮ್ ಬದುಕೋಕೆ ಇದೊಂದು ದಿನ ಏನೋ ನೋಡಿ. ಎಲ್ಲಾರ ತರ ನಾವು ಕೆಲಸ ಮಾಡ್ಬೇಕು ಅನ್ನೋ ಆಸೆ ನಮಗೂ ಇರುತ್ತೆ. ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳಕ್ಕೆ ಏನು ಸರ್ಕಾರದಿಂದನೂ ನಮ್ಗೇನು ಯೂಸ್ ಇಲ್ಲ. ಅವರು ಏನಾದ್ರೂ ಹೆಲ್ಪ್ ಮಾಡ್ಕೊಟ್ಟಿಲ್ಲ ಅಂದ್ರೂ ಇನ್ನೇನ್ ಮಾಡೋಕ್ಕೂ ಆಗಲ್ಲ ಸರ್. ಜೀವನ ನಡೆಯೋದ ಕಷ್ಟ ಆಗುತ್ತೆ. ಅಮ್ಮ, ನಮ್ಗೆ ನಿಮ್ ಪರಿಸ್ಥಿತಿ ಅರ್ಥ ಆಗ್ತಿದೆ. ಈಗ ನೀವು ವಿಶೇಷ ಚೇತನರಿದ್ದೀರಾ, ನಿಮ್ ತರನೇ ಸಾಕಷ್ಟು ವಿಶೇಷ ಚೇತನರು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಅಂಗಡಿನ ಹಾಕೊಂಡಿದ್ದಾರೆ. ನಿಮ್ಮ ಅಂಗಡಿ ಪಾದಚಾರಿ ಮಾರ್ಗ ಏನಿದೆ, ರಸ್ತೆ ಏನಿದೆ, ಅದ್ರಲ್ಲಿ ಇತ್ತಮ್ಮ? ಖಂಡಿತ ಸರ್, ಅದ್ರ ಮೇಲೆನೆ ಇರೋದು. ಇನ್ನೆಲ್ಲಿಕ್ಕಾಗುತ್ತೆ ಸರ್? ನಾವು ಇವಾಗ ಬಸ್ ಸ್ಟಾಪ್ ಅಲ್ಲಿ ಇಕ್ಕಿದ್ರೆ ಅಲ್ಲಿ ಪೊಲೀಸ್ ಅವ್ರು ಕಾಟ ಕೊಡ್ತಾರೆ. ಇವಾಗ ಮೆಟ್ರೋ ಸ್ಟೇಷನ್ ಕೆಳಗಡೆ ಇಕ್ಕಿದ್ರೆ ಅದ್ರ ದುಡ್ಡು ಕಟ್ಟಬೇಕು. ಇಲ್ಲಿ ಆದ್ರೂ ನಾವು ಅದು ಎಷ್ಟು ಫುಟ್ಪಾತ್ ಅಂದ್ರೆ ತುಂಬಾ ಅಗಲ ಇದೆ ಸರ್. ಅವ್ರಿಗೇನು ನಮ್ಗೆ ಡಿಸ್ಟರ್ಬ್ ಆಗಲ್ಲ. ಬಂದು ಬೇಕಾದ್ರೆ ಅವರೇ ಒತ್ತುವರಿ ಮಾಡಿದಾರಲ್ವಾ, ಅವ್ರಿಗೆ ಗೊತ್ತಾಗುತ್ತೆ. ಅಷ್ಟು ಡಿಸ್ಟರ್ಬ್ ಆಗೋದು ಏನೂ ಇಲ್ಲ ಸರ್. ಅದು ಸರ್ವಿಸ್ ರೋಡ್ ಆದ್ರೂ ಎತ್ತಿದ್ದಾರೆ ಅವರು. ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಆಮೇಲೆ ಇದು ಮಾಡಿದ್ರೆ ಓಕೆ ಅಂತಿದ್ರಾ? ಖಂಡಿತ ಸರ್. ಅವರು ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಜಾಗ ಕೊಟ್ಬಿಟ್ಟು ನೀವು ಇಲ್ಲಿ ಮಾಡ್ಕೊಳ್ಳಿ ಅಂದಿದ್ರು ಅದು ಒಂಥರ ನಮ್ಗೆ ಯೂಸ್ಫುಲ್ ಆಗ್ತಾ ಇತ್ತು. ಇವಾಗ ಅದು ಇಲ್ಲ, ಇದು ಇಲ್ಲ ಅಂದ್ರೆ ನಮ್ಗೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮುಂದೆ ಹೆಂಗೆ ಅನ್ನೋದು ಕೂಡ ಯೋಚನೆ ಆಗ್ಬಿಟ್ಟಿದೆ. ಸೊ ಈ ಪ್ರತಿಭಟನೆ ಬಿಸಿ ಸರ್ಕಾರಕ್ಕೆ ಮುಟ್ಟುತ್ತೆ, ನಿಮ್ಮ ಆಕ್ರೋಶ, ನಿಮ್ಮ ಧ್ವನಿ ಅವರು ಸರ್ಕಾರ ಕೇಳಿಸುತ್ತಾ ಅಂತ ಹೇಳ್ತೀರಾ? ಈಗಾಗಲೇ ಆಲ್ರೆಡಿ ಹೇಳಿದ್ದಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ. ಅವ್ರು ಮಾಡ್ಕೊಟ್ಮೇಲೆ ಎತ್ತಿದ್ರೆ ಅದಕ್ಕೆ ಒಂದು ನ್ಯಾಯ ಇರೋದು ಸರ್. ಅವರು ಏನು ಹೇಳಿಲ್ಲ, ಏನು ಮಾಡಿಲ್ಲ. ಹಾಗೆ ಎಲ್ಲಾ ಕಡೆ ಅವ್ರಿಗೆ ಏನ್ ತೋಚುತ್ತೋ ಅದ್ ಮಾಡಿದ್ದಾರೆ. ಅಟ್ಲೀಸ್ಟ್ ಅವ್ರೇನೋ ಒಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಎತ್ತಿದ್ರೆ ಅದೊಂಥರ ಚೆನ್ನಾಗಿರೋದು ಅನ್ಸುತ್ತೆ. ಸರ್ಕಾರ ಈ ಒಂದು ರೂಲ್ಸ್ ತಂದಿರೋದು ಪಾದಚಾರಿಗಳ ಸೇಫ್ಟಿಗೋಸ್ಕರ. ಈಗ ರೋಡಲ್ಲಿ ಜನರು ನಡ್ಕೊಂಡು ಹೋಗ್ತಿರ್ತಾರಮ್ಮ, ಪಾದಚಾರಿ ಮಾರ್ಗದಲ್ಲಿ ಗಾಡಿಗಳು, ಇತರ ಅಂಗಡಿ ಮುಂಗಟ್ಟೆಲ್ಲ ಇರುತ್ತವಮ್ಮ. ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಅವ್ರ ಮೇಲೆ ವಾಹನ ಹರಿದು ಸಾಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಾದಚಾರಿ ಮುಕ್ತ ಸಂಚಾರಕ್ಕೆ ಅನುವು ಮಾಡ್ಕೊಡ್ಬೇಕಂತ ಸರ್. ಹಾಗಂತಿದ್ರೆ ಟ್ರಾಫಿಕ್ ನ ಅವ್ರು ಕಂಟ್ರೋಲ್ ಮಾಡಬೇಕು ಸರ್. ಟ್ರಾಫಿಕ್ ಪೊಲೀಸ್ ಅವ್ರನ್ನ ಅವರು ಮೇಂಟೈನ್ ಮಾಡಬೇಕು. ಈ ತರ ಫುಟ್ಪಾತ್ ಅಂಗಡಿಗಳು ಅಲ್ವಲ್ಲ ಸರ್. ಅವ್ರ ಅಂಗಡಿಗಳಿಂದಾನೇ ಟ್ರಾಫಿಕ್ ಆಗ್ತಾ ಇದೆ ಅನ್ನೋದಕ್ಕಿಂತ ವಾಹನಗಳಿಂದಾನು ಟ್ರಾಫಿಕ್ ಆಗ್ತಾ ಇದೆ ಅಲ್ವಾ ಸರ್. ಅದನ್ನು ಅವ್ರು ಸ್ವಲ್ಪ ಅವ್ರು ಗೊತ್ತಾಗ್ಬೇಕಲ್ವಾ ಸರ್. ಇಲ್ಲಿ ನಾನು ಇವರನ್ನ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವರು ವಿಶೇಷ ಚೇತನರಿದ್ದಾರೆ. ಇವರಿಗೆ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಇದೆ ಅನ್ನೋದಕ್ಕಿಂತ ಮರೀಚಿಕೆ ಆಗಿದೆ ಅನ್ನೋದು ಕೂಡ ಅವ್ರ ಮಾತು. ಸರ್ಕಾರ ಇಂಥವ್ರ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು. ಮಾನವೀಯತೆ ದೃಷ್ಟಿಯಿಂದ ಇವರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಮೊದಲು ಕಲ್ಪಿಸಿಕೊಟ್ಟು, ಅಂದ್ರೆ ನಿಮ್ಮ ಅಂಗಡಿಯನ್ನು ನೇರವಾಗಿ ಜೆಸಿಬಿ ಬಂದ್ಬಿಟ್ಟು ಎತ್ಬಿಟ್ರ? ಹೌದು, ಟ್ರ್ಯಾಕ್ಟರ್ ಜೆಸಿಬಿ ಎರಡು ಬಂದು ಎತ್ಕೊಂಡು ಹೋಗಿದ್ದಾರೆ. ಪುಡಿ ಮಾಡ್ಬಿಟ್ರ? ಇಲ್ಲ, ಹಾಗೆ ಎತ್ಕೊಂಡು ಹೋಗಿದ್ದಾರೆ ಸರ್.
ಇದಿಷ್ಟು ಇವರು ಹೇಳ್ತಿರುವಂತಹ ಮಾತು. ಇನ್ನು ಜಿಬಿಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಕಾರ್ಯಾಚರಣೆ ಮೂಲಕ ಇಂಥವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವು ಆಗ್ತಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟಪಡಿಸಬೇಕಂತ ವಿಚಾರ. ಮತ್ತೊಂದು ಸಂಗತಿ ಏನಂತಂದ್ರೆ, ನಾನು ಆವಾಗಲೇ ಹೇಳ್ತಿದ್ವಿ, PRS ವಿಸ್ತಾರ ನ್ಯೂಸ್ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒತ್ತುವರಿ ವಿಚಾರವಾಗಿ, ಪಾದಚಾರಿ ಒತ್ತುವರಿ ವಿಚಾರವಾಗಿ ಏನು ಕಾರ್ಯಾಚರಣೆಯನ್ನು ಮಾಡ್ತಿದೆಯಲ್ವಾ, ಅವತ್ತಿನಿಂದ ಇವತ್ತಿನವರೆಗೆ ಹೇಳ್ತಿರೋದಂದ್ರೆ, ಮೊದಲಿಗೆ ಪರ್ಯಾಯ ವ್ಯವಸ್ಥೆ, ಅದಾದ ಬಳಿಕ ಒತ್ತುವರಿ ಕಾರ್ಯಾಚರಣೆ ಮಾಡಿದ್ರೆ ಈ ಒಂದು ಪ್ರತಿಭಟನೆಗೆ ಈ ಒಂದು ಅಂಗವಿಕಲರಿರ್ಬೋದು, ವಿಶೇಷಚೇತನರಿರ್ಬೋದು, ಇವರೆಲ್ಲ ನೋವಿಗೆ ಒಂದು ಫುಲ್ ಸ್ಟಾಪ್ ಸಿಕ್ಕಿತ್ತು. ಆದ್ರೆ ಸರ್ಕಾರ ಮತ್ತು ಜಿಬಿ ಅಧಿಕಾರಿಗಳು ತರಾತುರಿಯಲ್ಲಿ ಮಾಡಿದಂತ ಕೆಲಸದಿಂದಾಗಿ 1 ಲಕ್ಷಕ್ಕಿಂತ ಅಧಿಕ ಬೀದಿ ಬದಿ ವ್ಯಾಪಾರಸ್ಥರು ಈಗ ಸಂಕಟ ಪಡುವಂತ ಪರಿಸ್ಥಿತಿ ಎದುರಾಗಿದೆ ಅನ್ನೋದಕ್ಕೆ ಈ ಒಂದು ಶಿಲ್ಪಾ ಅವರು ಮಾತಾಡಿದಂತಹ ಮಾತುಗಳೇ ಸಾಕ್ಷಿ ಆಗ್ತಾ ಹೋಗುತ್ತೆ. ಕ್ಯಾಮ್ರಾ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.